ಪುಷ್ಪ ಪುಷ್ಪ ನಮ್ಗೆ ಯಾಕೋ ಭಯವಾಗ್ತೈತೆ ಕಣೆ. ಅಮ್ಮಯ್ಯ ಅಪ್ಪಯ್ಯ ಏನಾದ್ರೂ ಬೈತಾರೋ ಏನೋ ಅಂತ. ಯಾಕೆ ಬೈತಾರೆ ಹೇಳು? ಅಲ್ಲ, ನಿನ್ ಜೀವನ ಇದಾಗಕ್ಕೆ ನಾನೇ ಕಾರಣ ಅಂತನ ಅವರು ಅನ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ಅತ್ತೆ ಮಾವ ನಿನ್ನ ಮನೆಯಿಂದ ಆಚೆಗೆ ಹಾಕಕ್ಕೆ ನಾನೇ ಕಾರಣ ಅಂತ ಅನ್ಕೊಂಡ್ಬಿಟ್ಟಾರೆ. ಅದಕ್ಕೇನೆ ಏನೂ ಆಗಲ್ಲಕ್ಕ, ಬಾ ಸುಮ್ಮನೆ ಅಮ್ಮನ ಹತ್ರ ಮಾತಾಡೋಣ. ಏನೋ ಆಗಿದ್ದು ಹೋಗೋಯ್ತು ಬಿಡಮ್ಮ ಅಂತನ. ನಾನು ಆ ಗಲಾಟೆ ಎಲ್ಲ ಆದ್ಮೇಲೆ ತವ್ರ ಮನೆಗೆ ಹೋದ್ಮೇಲೆ, ಅಲ್ಲ ಗಂಡನ ಮನೆಗೆ ಹೋದ್ಮೇಲೆ ಮತ್ತೇನೆ ನಾನು ಈ ಮನೆಗೆ ಬಂದೇ ಇಲ್ಲಕ್ಕ. ನನಗೂ ಏನಂತಾರೋ ಅಂತ ಭಯ ಐತೆ. ಆದ್ರೆ ತವ್ರ ಮನೆ ಬಿಟ್ಬಿಡಕ್ಕಾಗುತ್ತಾ? ಅಪ್ಪ ಏನೋ ಸಿಟ್ಟಲ್ಲ ಹಂಗಂತಾರೆ, ಆಮೇಲೆ ಅವರೇನೆ ನೆನ್ಸ್ಕೊಂತಾರೆ ನಮ್ಮನ್ನ. ಬಾ, ನೀನೇನು ಎದ್ರಕಮಕ್ ಹೋಗ್ಬೇಡ. ಅದು ಸರಿನೇ, ಏನೋ ಅವ್ರು ಬೈತಾರೆ ಅಂತ ನಾವು ಇಲ್ಲಿಗೆ ಬರ್ದಂಗಿರಕ್ಕಾಗಲ್ಲ. ನಮಗೆ ತವ್ರ ಮನೆ ಬೇಕೇ ಬೇಕು. ನನಗಂತೂ ಇಷ್ಟು ವರ್ಷ ಅಂತೂ ಇರಲಿಲ್ಲ, ಇನ್ಮೇಲಾದ್ರೂ ಇರುತ್ತೆ ಅಂತ ಸಂತೋಷವಾಗಿದ್ದೆ. ಆದ್ರೆ ನಿಂದೋಷ್ಟು ಜಗಳ ಆಗಿ ಅವಾಗ ಮತ್ತೆ ತವ್ರ ಮನೆ ಕಳ್ಕೊಂತೀನಿ ಅನ್ನೋ ಭಯ ಇತ್ತು. ಮತ್ತೆ ಬರಲೇ ಇಲ್ಲ ಈ ಮನೆ ಕಡೆಗೆ. ಈಗ ಏನಂತಾರೋ ಏನು ಅನ್ನಲ್ಲ. ಬಾರಕ್ಕ ಬಾ. ಲೇ ಪುಷ್ಪ, ಒಳಕ್ ಹೋಗ್ಬೇಡ ಒಂದೇ ಸಲ. ಅಮ್ಮಯ್ಯನೋ ಅಪ್ಪಯ್ಯನೋ ಕರಿ. ಇಬ್ರು ಕರಿ ನೋಡೋಣ. ಆಯ್ತು ಇರೋ ಕರಿತೀನಿ. ಅಮ್ಮ 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 ಅಪ್ಪ. ಪುಷ್ಪ ಚೆನ್ನಾಗಿದ್ದೀಯನೇ? ಅಯ್ಯೋ ನಿನ್ ನೋಡಿ ಎಷ್ಟು ದಿನ ಆಯ್ತು. ನಾನು ಬಂದು ನೋಡ್ಕೊಂಬರ್ಬೇಕು ಅಂತ ಅನ್ಕಂತಿದ್ದೆ, ಅಷ್ಟೊಳಗೆ ನೀನೇ ಬಂದೆ. ಶಿಲ್ಪನ್ ಬೇರೆ ಕರ್ಕೊಂಬಂದಿದ್ಯಾ? ಶಿಲ್ಪ, ನೀನ್ ಎಲ್ಲಿ ಸಿಕ್ತೆ ಇವಳಿಗೆ? ಅಯ್ಯೋ ಅಮ್ಮ, ಅದು ಪುಷ್ಪ ನಮ್ಮೂರಿಗೆ ಬಂದಿದ್ದು. ನನ್ ಮಾತಾಡ್ಸಕ್ಕೆ ಅಂತ ಅಲ್ಲ, ಅವಳು ಚೆನ್ನಾಗಿದ್ದಾಳೆ, ನಾನು ಹೆಂಗಿದ್ದೀನಿ ಅಂತ ನೋಡ್ಕೊಂಡು ಹೋಗಕ್ ಬಂದಿದ್ದಾಳೆ. ನೀವು ಬೇರೆ ನನಗೆ ಏನು ದುಡ್ಡು ಗಿಟ್ಟು ಕೊಡ್ಲಿಲ್ಲ ಅಲ್ವಾ? ನಾನು ಹೆಂಗಿದ್ದೀನೋ ಏನೋ, ಅಲ್ಲಿ ಬೇರೆ ಆ ಸೇಳಿ ಕಾಟ ನನ್ನ ಗಂಡ ಬೇರೆ ಕುಡ್ದು ಇದ್ ಮಾಡ್ತಾನೆ ಅಂತ ನೋಡ್ಕೊಂಡು ಹೋಗಕ್ಕಂತ ಬಂದಿದ್ಲು. ಬಾ ಹಂಗೆ ಅಮ್ಮನು ಅಪ್ಪನು ಮಾತಾಡ್ಸ್ಕೊ ಬರೋಣ ಅಂತ ಕರ್ಕೊಂಬಂದ್ಲು ಇವಳು. ಅದಕ್ಕೆ ಬಂದೆ. ಚೆನ್ನಾಗಿದ್ದೀನಮ್ಮ? ಅಪ್ಪ ಹೆಂಗೈತೆ? ಹೂ ಕಣೆ ಶಿಲ್ಪ, ನಾನಂತೂ ಸೆಣಾಕಿದ್ದೀನಿ. ನೀವು ಸೆಣಕಿದ್ರೆ ತಾನೆ? ನಿನ್ ಗಂಡನ ಕಾಟ ಇನ್ನೂ ತಪ್ಪಿಲ್ವಾ? ಅಯ್ಯೋ, ನಿನ್ ಗಂಡ ಒಬ್ಬ ಸರಿಯಾಗಿದ್ದಿದ್ರೆ ನಾವು ಇಲ್ಲೇ ನಿನ್ನ ನೋಡ್ಕೊಂತಿದ್ವಿ, ಇಲ್ಲೇ ಇರಿಸ್ಕೊಂತಿದ್ವಿ. ನಿನ್ ಗಂಡ ಕುಡ್ದು ಗಲಾಟೆ ಮಾಡ್ತಾನೆ. ಇವಳು ಗಂಡ ಇಲ್ಲಿಗೆ ಬರಕ್ಕೆ ಒಪ್ಪದೇ ಇಲ್ಲ. ಏನ್ ಮಾಡೋದು ಹೇಳು? ನಿಮ್ಮನ್ನ ಗಂಡ ಬಿಟ್ಟು ಇಲ್ಲಿಗೆ ಬಂದಿರಮ್ಮ ಅಂತ ಹೇಳಕ್ಕೂ ಆಗಲ್ಲ. ಯಾಕಂದ್ರೆ ಹೆಣ್ಮಕ್ಳಿಗೆ ಗಂಡನ ಮನೆನೇ ಶಾಶ್ವತ. ಅವ್ರ ಜೊತೆ ಇದ್ರೇನೆ ಮರ್ಯಾದೆ. ಅದಕ್ಕೋಸ್ಕರ ಅಷ್ಟೇನೆ. ಆಯ್ತು ಬಿಡಮ್ಮ, ನನಗೂ ಅರ್ಥ ಆಗುತ್ತೆ. ಆದ್ರೆ ನಮ್ಮನ್ನ ತವ್ರ ಮನೆಗೆ ಬರ್ಬೇಡ್ರಿ ಅಂತ ಮಾತ್ರ ಹೇಳ್ಬೇಡ್ರಿ, ನೀನು ಅಪ್ಪಯ್ಯನು. ನಮ್ಗೆ ಏನು ಕೊಡದೇ ಇದ್ರು ಪರವಾಗಿಲ್ಲ, ನೀವು ದುಡ್ಡು ಪಡ್ಡುನು. ಏನೋ ಕಷ್ಟ ಕಾಲ ಅಂತ ಏನು ಕೇಳ್ದೆ ನಾನು ಅಷ್ಟೇನೆ. ಏನೋ ಸುಳ್ಳು ಹೇಳ್ದೆ, ಪುಷ್ಪನ್ ಜೀವನ ಸರಿ ಮಾಡಿದೆ ಅದು ಇದು ಅಂತ ಅದನ್ನೇ ಮನಸ್ಸಿನಾಗ ಇಟ್ಕೊಂಡು ನನ್ನ ಮೇಲೆ ದ್ವೇಷ ಸಾಧಿಸ್ಬೇಡಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅಯ್ಯೋ ಆಯ್ತು ಬಿಡೆ ಶಿಲ್ಪ. ನೀನ್ ದುಡ್ಡು ಕೇಳಿದ್ರಲ್ಲಿ ತಪ್ಪೇನೂ ಇಲ್ಲ. ಆದ್ರೆ ಕಾರಣ ಮಾತ್ರ ಸುಳ್ಳು ಹೇಳ್ಬಾರ್ದಾಗಿತ್ತು ನೀನು. ಪುಷ್ಪನ್ ಜೀವನ ಸರಿ ಮಾಡಿದೆ ಅದು ಇದು ಅಂತನ ಸುಳ್ಳು ಹೇಳ್ಬಾರ್ದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಸುಳ್ಳು ಹೇಳಿದ್ಕೆ ನಿಮ್ಮ ಅಪ್ಪಗೆ ಸಿಟ್ಟು ಬಂದಿದ್ದು. ನಿಜ ಹೇಳಿ, ಹಿಂಗ್ ಕಷ್ಟ ಐತೆ, ಏನೋ ನನಗೆ ದುಡ್ಡು ಕೊಡಪ್ಪ, 2,000ನ ಇಲ್ಲ 5,000ನ ಅಂತ ಕೇಳಿದ್ರೆ ಕೊಡೋದು ನಿಮ್ಮ ಅಪ್ಪಯ್ಯ. ನೀನ್ ಸುಳ್ಳು ಹೇಳ್ದಲ್ಲ, ಅದೇ ಸಿಟ್ಟು ಬಂದಿ ನಿಮ್ಮ ಅಪ್ಪಗೆ. ಆಯ್ತು ಬಿಡಮ್ಮ, ಇನ್ಮೇಲೆ ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ದುಡ್ಡು ಬೇಕು ಅಂದ್ರೆ ನಿಮ್ಮನ್ನ ಕೇಳಲ್ಲ ಬಿಡು. ಕೇಳಿದ್ರು ನಾನು ಹೆಂಗೋ ನನ್ನ ಜೀವನ ನಾನು ನೋಡ್ಕೊಂತೀನಿ. ಆದ್ರೆ ನಮ್ಗೆ ತವ್ರ ಮನೆ ಬಾಗ್ಲು ಮುಚ್ಚಬೇಡಮ್ಮ. ಹೌದಮ್ಮ, ಅಕ್ಕನಿಗೂ ನನಗೂ ಇಬ್ರಿಗೂ ನೀವೇ ಆಸರೆ. ನನ್ನ ಗಂಡನೋ ಏನೋ ಒಳ್ಳೆಯವನು, ಕುಡಿಯಲ್ಲ ಏನೂ ಇಲ್ಲ. ಆದ್ರೆ ನಾನು ಹೇಳ್ದಂಗೆ ಕೇಳಲ್ಲ ನನ್ನ ಗಂಡ. ಇವಾಗ ಒಂದು ಸ್ವಲ್ಪ ದಾರಿಗೆ ಬರ್ತಾ ಇದ್ದಾರೆ. ನೋಡೋಣ, ಇನ್ನು ಸ್ವಲ್ಪ ದಿನದಲ್ಲಿ ನಾವೇನೆ ನಿಮ್ಮ ಜೊತೆ ಬಂದು ಇದ್ರೂ ಇರ್ಬೋದು. ನನ್ನ ಗಂಡ ಇತ್ತೀಚೆಗೆ ನನ್ನ ಮಾತು ಕೇಳ್ತಾ ಇದ್ದಾರೆ. ಏನಮ್ಮ, ನಮ್ಮನೇನು ಇಲ್ಲೇ ನಿಲ್ಸ್ಕೊಂಡು ಇಲ್ಲೇ ಮಾತಾಡ್ಸಿ ಹಂಗೆ ಕಳಿಸ್ಬೇಕು ಅಂದ್ಕೊಂಡಿದ್ಯೋ ಅಥವಾ ಒಳಗೆ ಕರಿತೀಯೋ? ಅಯ್ಯೋ ಶಿಲ್ಪ, ಬೇಜಾರು ಮಾಡ್ಕೋಬೇಡ್ರಿ. ಪುಷ್ಪ ಬರ್ರಿ, ನಮ್ಗಿನ್ ಯಾರಿದ್ದಾರೆ ಹೇಳು ನಿಮ್ಮಿಬ್ರನ್ನ ಬಿಟ್ರೆ? ಬರ್ರಿ ಒಳಿಕೆ ಬರ್ರಿ, ಕುತ್ಕ ಬರ್ರಿ. ಪುಷ್ಪ, ಶಿಲ್ಪ ಬರ್ರಿ. ಅಮ್ಮ, ನನ್ಗಂತೂ ಇವಾಗ ಸಮಾಧಾನ ಆತು ನೋಡ್ಬಂದಿತ್ತು. ಇಲ್ಲಿ ಬರೋದ್ಕು ಮುಂಚೆಲೆ ಬೈವದಂಗಾಗಿತ್ತು. ನೀನ್ ಏನಂತೀಯ ಏನೋ ಅಂತಾನ, ಅಪ್ಪ ಏನಂತೈತೋ ಏನೋ ಅಂತಾನ. ಯಾಕೆ ಹಂಗಂತೀಯ? ನಾವೇನೇನು ಏನು ಹುಲಿನೋ ಸಿಂಹನೋ ಎದ್ರಕಮಕ್ಕೆ? ನಿಮ್ಮ ಅಪ್ಪ ಅಮ್ಮಯ್ಯ ನೀವು ತಪ್ಪು ಮಾಡಿದಾಗ ನಾವೇ ತಾನೇ ಕ್ಷಮಿಸಿ ನಿಮ್ಗೆ ಬುದ್ಧಿ ಕಲಿಸ್ಬೇಕು. ಈಗ ಒಳ್ಳೆಯವರಾಗಿದ್ರಲ್ಲ ಬಿಡಿ. ಪುಷ್ಪ, ನಿಮ್ಮ ಅತ್ತೆ, ನಿಮ್ಮ ಮಾವ, ನಿನ್ ಗಂಡ ಎಲ್ಲರೂ ಚೆನ್ನಾಗಿ ನೋಡ್ಕೊಂತ ಇದಾರೆ ತಾನೆ ಇವಾಗ? ಏನು ತೊಂದರೆ ಇಲ್ವಾ? ಇಲ್ಲಮ್ಮ, ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀನಿ. ಈಗ ಮನೆಗೆ ಹೆಂಗಿರ್ಬೇಕು, ಗಂಡನ ಹತ್ರ ಹೆಂಗಿರ್ಬೇಕು, ಅತ್ತೆ ಮಾವನ ಹತ್ರ ಹೆಂಗಿರ್ಬೇಕು ಅಂತ ನಾನು ಚೆನ್ನಾಗಿ ಕಲ್ತ್ಕೊಬಿಟ್ಟಿದ್ದೀನಿ. ಈಗ ನಾನು ಏನೇ ಹೇಳಿದ್ರು ನನ್ನ ಗಂಡ ಕೇಳ್ತಾರೆ. ಸ್ವಲ್ಪನೇ ಕೇಳ್ತಾರೆ. ಇನ್ನೂನು ಮುಂದೆ ಹೋಗ್ತಾ ಹೋಗ್ತಾ ನೋಡ್ತಾ ಇರು ಹೆಂಗೆ ನನ್ನ ಗಂಡನ ನಾನು ಹೇಳ್ದಂಗೆ ಕೇಳಂಗೆ ಮಾಡ್ಕೊಂತೀನಿ ಅಂತಾನ. ಅಪ್ಪ ಎಲ್ಗೋಯ್ತು? ಹೌದೇನೆ, ತುಂಬಾ ಸಂತೋಷ ಕಣೆ ಪುಷ್ಪ. ಅಂತೂ ಇಂತೂ ನಿನ್ ಗಂಡನ್ ಬದಲಾಯಿಸಿ ಈ ಮನೆಗೆ ಬರಂಗಾದ್ರೆ ಸಾಕು. ನಿನ್ ಗಂಡ ತುಂಬಾ ಒಳ್ಳೆಯವನು, ಕಷ್ಟದಾರಿ, ಕೆಲಸ ಚೆನ್ನಾಗಿ ಮಾಡ್ತಾನೆ, ದುಡಿಬೇಕು ಅನ್ನೋ ಛಲ ಐತೆ ಅವನ ಹತ್ರ. ಅದಕ್ಕೆ ನಾವು ನಿಮ್ಮಿಬ್ರನ್ನೇ ಬರಕ್ ಹೇಳಿದ್ವಿ ಇಲ್ಲಿಗೆ. ಹೋಗ್ಲಿ ಬಿಡು, ನೋಡೋಣ ಇನ್ ಯಾವಾಗ ಬರ್ತೀರೋ ಅಂತ. ಉಕ್ಕಳ್ರಿ ಅಮ್ಮ. ಅಪ್ಪ ಎಲ್ಗೋತಮ್ಮ? ನಮ್ಮಪ್ಪ ಯಾವ ಹೊಲ್ದಕ್ಕೆ ಹೋಗೈತಿ, ಕರೆಂಟ್ ಬರ್ತಂತೆ, ಅದಕ್ಕೆ ನೀರು ತಿರ್ವಾಕಿ ಬತ್ತೀನಿ ಅಂತ ನಾವು ಹೋತು. ಇನ್ನು ಊಟನೂ ಮಾಡಿಲ್ಲ, ಏನೂ ಇಲ್ಲ. ಹೆಂಗೋ ಇಬ್ರು ಜೊತೆ ಬಂದಿದ್ದೀರಾ, ನನ್ಗಂತೂ ಖುಷಿ ಆತಮ್ಮ ನೋಡಿ. ನಿಮ್ಮನ್ನ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅಮ್ಮಂಗಾಗಿತ್ತು. ಪುಷ್ಪರವ್ರಿಗೆ ಹೋಗಿ ಬರಬೇಕು ಅಂತ ನಿಮ್ಮ ಅಪ್ಪ ಹೇಳ್ತಿದ್ದೆ. ನೋಡೋಣ ಇರು, ಹೋಗೋಣ ಸ್ವಲ್ಪ ದಿನ ಬಿಟ್ಟು ಅಂತ ಹೇಳ್ತಿತ್ತು. ಅಷ್ಟೊತ್ತಿಗೆ ಹೆಂಗೋ ನೀವೇ ಬಂದಿದ್ದೀರಾ.
ಊಟ ಮಾಡ್ತೀರಾ? ಅಯ್ಯೋ ಬೇಡಮ್ಮ, ಊಟ ಬೇಡ, ಏನೂ ಬೇಡ. ಸದ್ಯಕ್ಕೆ ನಿಮ್ಮನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾವು ತಿಂಡಿ ತಿನ್ಕೊಂಡೆ ಬಂದ್ವಿ. ನಾನು ಅಕ್ಕ ಇರೋರ್ಗೆ ಹೋಗಿದ್ದೆ ಅಲ್ವಾ, ಅಲ್ಲಿಂದಾನೆ ಅಕ್ಕಯ್ಯನೇ ಬಾ ಅಪ್ಪಯ್ಯ ನಮ್ಮನ್ನು ಮಾತಾಡ್ಸ್ಕೊಬರೋಣ, ನಾನು ಅವತ್ತಿಂದ ಹೋಗೇ ಇಲ್ಲ ಅಂತ ಅಂದ್ಲ. ನಾನು ಹೋಗಿಲ್ಲ ಅಕ್ಕ, ಬಾ ಹೋಗೋಣ ಇಬ್ರು ಅಂತ ಹೇಳಿ ಕರ್ಕೊಂಬಂದೆ. ಒಳ್ಳೇದಾಯ್ತು ಬಿಡಮ್ಮ. ಏನ್ ಮಾಡಕ್ಕಾಗುತ್ತೆ, ಮನೆ ಸಂಸಾರ ಅಂದಮೇಲೆ ತಾಪತ್ರಯ ತೊಂದರೆಗಳು ಬಂದೇ ಬರ್ತವೆ. ಹಂಗಂತ ಹೇಳಿ ಸಂಬಂಧನೇ ಬಿಡಕ್ಕಾಗುತ್ತಾ ಹೇಳು? ಈ ಪುಷ್ಪಾನು ಶಿಲ್ಪಾನು ಬಂದವ್ರೆ, ಅದಕ್ಕೆ ಏನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕೀಗ? ಏನಪ್ಪ ಹಿಂಗ್ ಕೇಳ್ತಾ ಇದೀರಾ? ಅಲ್ಲ, ಮಕ್ಳು ಬಂದಿದ್ದಾರೆ ಅಂತ ನಿಮ್ಗೇನ್ ಸಂತೋಷ ಆಗ್ತಾ ಇಲ್ವಾ? ಎಷ್ಟು ದಿನ ಆದ್ಮೇಲೆ ನಾನು ಈ ಮನೆಗೆ ಬಂದಿದ್ದೀನಿ. ಅಕ್ಕನೂ ಅಷ್ಟೇನೆ, ನಾವಿಬ್ರು ತವ್ರ ಮನೆಯಿಂದ ದೂರನೇ ಇದ್ವಿ. ನಿಮ್ಗೆ ಅಂತ ಇರೋದು ನಾವಿಬ್ರೇ ಮಕ್ಳು. ಇನ್ನೇನ್ ಗಂಡ್ ಮಕ್ಳಿಲ್ಲ, ಏನಿಲ್ಲ. ನಮ್ಮೇಲೆ ಒಂದ್ ಸ್ವಲ್ಪನಾದ್ರೂ ಕರುಣೆ ಪ್ರೀತಿ ಅನ್ನೋದು ಇಲ್ವೇನಪ್ಪ ನಿಮ್ಗೆ? ಯಾಕಪ್ಪ ಹಿಂಗೆ? ಯಾಕೆಂದ್ರೆ ನೀವು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ. ಅವನು ಯಾವನ್ನ ಮೆಚ್ಕೊಂಡು ಹೋಗಿ ಮದ್ವೆ ಆಗಿ ಈಗ ಕಷ್ಟ ಅಂತನ ಇಲ್ಲಿಗೆ ಬರ್ತಾಳೆ ಸುಳ್ಳು ಹೇಳ್ಕೊಂಡು ದುಡ್ಡು ಕೇಳಕ್ಕೆ. ನೀನು ಸುಳ್ಳುನ ಸತ್ಯ ಅಂತನ ಪ್ರಮಾಣ ಮಾಡಕ್ ಹೋಗಿ ದೇವ್ರ ಹತ್ರ ಹೋಗಿ ತಪ್ಪಿಗೆ ಸಿಗಾಕಂತೀಯ. ನಾವು ಎಲ್ಲರ ಹತ್ರನೂ ಮಾತು ಕೇಳಬೇಕು, ನಿನ್ನ ಮಕ್ಕಳು ಇಂಥವ್ರಂತೆ ಅಂತ. ನಿಮ್ಮಿಂದ ನಮ್ಗೇನು ಗೌರವ ಸಿಕ್ಕೈತೆ ಹೇಳ್ರಿ? ನೀವಿಬ್ರು ಏನು ಗೌರವ ತಂದು ಕೊಟ್ಟಿದ್ರಾ ನನಗೂ ನಿಮ್ಮ ಅಮ್ಮಾಯಿಗೂ? ಯಾಕಪ್ಪ ಹಿಂಗ್ ಮಾತಾಡ್ತಾ ಇದ್ಯಾ? ನಿನ್ಗೆ ಗೌರವ ಹಾಳಾಗುವಂತದ್ದು ಕೆಲಸ ಏನ್ ಮಾಡಿದೀವಿ ಹೇಳು? ಏನ್ ಮದ್ವೆ ಆಗಿದ್ದೆ ತಪ್ಪ? ನಾನೇನೋ ಅವನು ಶ್ರೀಮಂತ ಅಂತ ನಂಬಿ ಮೋಸವಾಗಿ ಮದ್ವೆ ಆದೆ ಹಂಗಂತ ಹೇಳಿ ನಾನೇನಾದ್ರು ನಿಮ್ಮ ಮನೆ ಬಾಗ್ಲಿಗೆ ಬಂದಿದ್ದೀನಾ? ನಾನು ಮೋಸವಾಗಿದ್ದೀನಿ, ನೀವೇ ನೋಡ್ಕೋಬೇಕು ಅಂತ ಇಲ್ಲಿಗೇನಾದ್ರು ಬಂದಿದ್ದೀನ? ಹೇಳಪ್ಪ ಹೇಳು. ನಾನು ಬಂದಿಲ್ಲ ತಾನೆ, ಕಷ್ಟನ ಸುಖನ ನನ್ನ ಗಂಡನ ಮನೆಯಲ್ಲೇ ಜೀವನ ಮಾಡ್ತಾ ಇದ್ದೀನಿ ತಾನೆ. ಹಂಗು ನೀವು ಬರ್ರಿ ಅಂತ ಹೇಳಕ್ಕೆ 1 ತಿಂಗಳು ಬಂದ್ವಿ. ಆದ್ರೆ ಏನ್ ಮಾಡೋದು, ನನ್ನ ಗಂಡ ಕುಡಿಯೋದ್ ಬಿಡ್ಲಿಲ್ಲ, ನೀವು ಮನೆ ಬಿಟ್ಟು ಓಡಿಸಿದ್ರಿ. ಆದ್ರೂ ನಾನೇನ್ ಬೇಜಾರು ಮಾಡ್ಕೊಂಡೆ ನಿಮ್ಮನ್ನ ಮಾತಾಡ್ಸಕ್ ಬರ್ತಾ ಇದ್ದೀನಿ. ಅದೇ ನನ್ನ ತಪ್ಪ? ಹೇಳು. ಮತ್ತಿನ್ನೇನು, ನೀವು ಯಾವ್ದು ಮರ್ಯಾದೆ ಉಳಿಸೋವಂಥ ಕೆಲಸ ಮಾಡಿದ್ದೀರಾ? ನೀನು ಮದುವೆ ಮಾಡ್ಕೊಂಡು ಹೋದೆ, ಆದರೆ ಏನು ಮಾಡಿದೆ? ನೀನಂತೂ ಮೋಸವಾದೆ. ಅಲ್ಲಾದ್ರೂ ನೆಟ್ಟಿಗೆ ಜೀವನ ಮಾಡಬೇಕು ತಾನೆ. ನೀನು ಅಲ್ಲಿ ಏನೇನು ಮಾಡಿದ್ಯಾ ಅಂತ ನಮಗೇನು ಗೊತ್ತಿಲ್ವಾ? ಕಳ್ತನ ಮಾಡೋದು, ನಿನ್ಗೆ ಸೇಳಿ ಜೊತೆ ಸೇರ್ಕೊಂಡು ನಿನ್ನ ಗಂಡನ ಜೊತೆ ಸೇರ್ಕೊಂಡು ಏನೇನು ಮಾಡಿದ್ಯಾ ಅಂತ ನಿಂಗೆ ಚೆನ್ನಾಗಿ ಗೊತ್ತಿದೆ. ಜೈಲಿಗೆಲ್ಲ ಹೋಗಿ ಬಂದಿರೋದು, ಇಲ್ಲಿ ಬಂದು ಸುಳ್ಳು ಹೇಳಿ ನಾನು ನನ್ನ ತಂಗಿ ಜೀವನ ಸರಿ ಮಾಡಿದೆ ಅಂತ ದುಡ್ಡಿಸ್ಕೊಂಡು ಹೋಗಕ್ಕೆ ಬರೋದು, ನಿನ್ನ ಗಂಡ ಕುಡಿಯೋದು ಬಿಟ್ಟಿದ್ದಾನೆ ಅಂತ ಆಣೆ ಪ್ರಮಾಣ ಮಾಡಿ ಎಲ್ಲ ನಾ ಸುಳ್ಳು ಹೇಳಿ ನಮ್ಮನ್ನು ನಂಬಿಸೋದು, ಮೋಸ ಮಾಡೋದು ಎಲ್ಲ ಮಾಡಿದ್ಯಾ. ಏನು ಮಾಡಿದ್ಯಾ ಅಂತ ನಮ್ಮನ್ನೇ ಕೇಳ್ತೀಯಾ? ಅಪ್ಪ, ಏನು ಮಕ್ಕಳು ಅಂದಮೇಲೆ ತಪ್ಪು ಮಾಡ್ತಾರೆ, ತಪ್ಪು ನಾ ಕ್ಷಮಿಸ್ಬೇಕು ತಾನೆ. ಬಿಡು, ಅಕ್ಕ ಇಷ್ಟು ದಿನ ಮಾಡಿರೋ ತಪ್ಪು ನಾ ತಿದ್ಕೊಂಡು ಇವಾಗ ಏನೋ ವ್ಯಾಪಾರನೋ ಏನೋ ಮಾಡ್ಕೊಂಡು ಅವಳು ಜೀವನ ಮಾಡ್ತಾ ಇದ್ದಾಳೆ. ನಿನ್ನೆನಿಗೇನು ದುಡ್ಡು ಕೊಡು ಅಂತ ನಾ ಬಂದಿಲ್ಲ. ನಾವಿಬ್ರು ನಮ್ಮ ಅಪ್ಪ ಅಮ್ಮ ನೋಡ್ಕೊಂಡು ಹೋಗಕ್ಕಂತ ಬಂದಿರೋದು, ಗೊತ್ತಾ? ನಮ್ಗಿರೋ ಪ್ರೀತಿ ನಿನಗೆ ಇಲ್ವಲ್ಲಪ್ಪ. ನೀನೆಂತವಳು? ತಂದೆ ತಾಯಿಗೆ ಬೆಲೆ ಕೊಡ್ದಲೇನೆ ಸುಳ್ಳು ಸುಳ್ಳು ಹೇಳಿ ಅಲ್ಲಿ ಹೋಗಿ ಜಗಳ ಮಾಡಂಗೆ ಮಾಡಿದೆ. ಆದರೆ ಅಲ್ಲಿ ಹೋಗಿ ಗೊತ್ತಾಗುತ್ತಲ್ಲ ನಿನ್ನ ಅಸಲಿ ಬಂಡವಾಳ ಏನು ಅಂತಾನ. ಇಬ್ರು ಇಂಥರ ಆದರೆ ನಾವು ಹೆಂಗೆ ತಲೆ ಎತ್ಕೊಂಡು ತಿರ್ಗಾಡೋದು ಹೇಳು? ಊರಾಗ ಎಲ್ಲರೂ ಕೇಳ್ತಾರೆ, ನಿನ್ನ ಹೆಣ್ಮಕ್ಳು ಏಮ್ಮ ಏನಪ್ಪ ಈ ಥರ ಎಲ್ಲ ಗಲಾಟೆ ಮಾಡ್ಕೊಂಡು ಬರ್ತಾರಲ್ಲ, ಏನು ನೀವು ಒಳ್ಳೆ ಬುದ್ಧಿ ಕಲಿಸಿಲ್ವಾ ಅಂತ ನಮ್ಮನ್ನು ಬೈತಾರೆ. ಹೋಗ್ಲಿ ಬಿಡ್ರಿ, ಹಾಗಿದ್ದೆಲ್ಲನ ಕೆಟ್ಟ ಕನ್ಸು ಅಂತ ಮರ್ತು ಬಿಡ್ರಿ. ಇನ್ಮೇಲಾದ್ರೂ ನಮ್ಮ ಮಕ್ಕಳು ನಾವು ಎಲ್ರು ಸುಖವಾಗಿ ನೆಮ್ಮದಿಯಾಗಿರೋಣ. ಅವರು ತವ್ರ ಮನೆಗೆ ಹೋಗ್ತಾ ಬರ್ತಾ ಇರ್ಲಿ. ನಮ್ಮ ಪುಷ್ಪನು ಇನ್ನ ಸ್ವಲ್ಪ ದಿನ ಗಂಡ ಇವಳು ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿಗೆ ಬರ್ತಾನಂತೆ, ಬರೋ ಸಾಧ್ಯತೆ ಇದೆ ಅಂತೆ. ಅವಾಗ ನಿಮ್ಗೂ ಕೆಲಸ ಕಡಿಮೆ ಆಗುತ್ತೆ, ನಿಮ್ಗೂ ಒಬ್ರು ಸಹಾಯಕ್ಕೆ ಇರ್ತಾರೆ. ಇವಳು ಗಂಡ ಬಂದ್ರೆ ಚೆನ್ನಾಗಿ ಕೆಲಸ ಮಾಡ್ತಾನೆ, ಅವ್ನ ಮಾದೇಶ ಒಳ್ಳೆಯವನು. ಆದ್ರೆ ಏನ್ ಮಾಡೋದು, ತವ್ರ ಮನೆ ಅಲ್ಲ ಅವ್ರ ಅಮ್ಮನ ಮನೆ ಬಿಟ್ಟು ಬರಕ್ಕೆ ಅವನು ಒಪ್ತಾ ಇಲ್ಲ ಅಷ್ಟೇನೆ. ಅವನಿಲ್ಲಿಗೆ ಬಂದ್ರೆ ನಾವು ಆಮೇಲೆ ಆರಾಮಾಗಿರ್ಬೋದು, ಅವನೇ ಎಲ್ಲ ನೋಡ್ಕೊಂತಾನೆ. ಹೊಲದ ಕೆಲಸ ಎಲ್ಲನ, ಮನೆ ಕೆಲಸ ನಮ್ಮ ಪುಷ್ಪ ನೋಡ್ಕೊಂತಾಳೆ. ನಾನು ನೀನು ಆರಾಮಾಗಿರ್ಬೋದು ಅವ್ರಿಗೆ ಸಹಾಯ ಮಾಡ್ಕೊಂಡು. ಅವನು ಒಳ್ಳೇನು, ಆದರೆ ಇವಳು ಒಳ್ಳೆಯವಳಾಗಬೇಕಲ್ಲ. ಇವಳು ಒಳ್ಳೆಯವಳಾಗಿ ಒಳ್ಳೆ ರೀತಿಲಿ ಕರ್ಕೊಂಬರ್ಲಿ, ನಾನೇನು ಬೇಡ ಅನ್ನಲ್ಲ. ಆದರೆ ಸುಳ್ಳು ಪಳ್ಳು ಹೇಳಿ ಕರ್ಕೊಂಬರೋದು ನನಗೇನು ಇಷ್ಟ ಆಗಲ್ಲ. ಅಯ್ಯ, ಸುಳ್ಳು ಹೇಳ್ದೇ ಇರೋರು ಯಾರ ಇದಾರೆ ಈ ಕಾಲದಾಗೆ? ಎಲ್ಲರೂ ಏನು ಸತ್ಯಶ್ಚಂದ್ರನ್ ತುಂಡಲ್ಲ. ನಡಿ. ಏನೇ ಹೇಳು ರತ್ನ, ನಾನಂತೂ ಇವರಿಬ್ರ ಮೇಲೆ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದೀನಿ. ಅಪ್ಪ, ಏನಮ್ಮ ಇದು? ಅಪ್ಪ ಹಿಂಗೆ ಹೇಳೋಗ್ಬಿಡ್ತು. ನಮ್ಮ ಮೇಲೆ ನಂಬಿಕೆನೇ ಇಲ್ವಾ? ನಿನಗೂ ಇಲ್ವೇನಮ್ಮ? ಅಲ್ಲ, ಏನೋ ಮಕ್ಕಳು ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ, ಅದನ್ನೇನೆ ಸಾಧಿಸ್ಕೊಂಡು ಹೋದ್ರೆ ಆಗುತ್ತಾ ಹೇಳು? ನಾವ್ ಯಾಕೆ ಬಂದಿದೀವಿ ಹೇಳು? ನೀವ್ ಹೆಂಗಿದ್ದೀರಾ ಏನು ಎತ್ತ ಅಂತ ನೋಡ್ಕೊಂಡು ಹೋಗಕ್ಕೆ ಇನ್ಯಾರಿದ್ದಾರೆ ನಿಮಗೆ ಕಷ್ಟ ಸುಖ ವಿಚಾರಿಸಕ್ಕೆ? ನಾವಲ್ದಾನೆ. ಏನ್ ಮಾಡೋದಮ್ಮ, ನಿಮ್ಮ ಅಪ್ಪನ ಮನಸ್ಸಿನಾಗೆ ಅದೇ ಕೂತ್ಕೊಬಿಟ್ಟೈತೆ. ನೀವು ಏನಾದ್ರೂ ಒಳ್ಳೆ ಕೆಲಸ ಮಾಡಿ ತೋರಿಸ್ರಿ, ನಿಮ್ಮ ಅಪ್ಪಗೆ ಸಂತೋಷ ಆಗ್ಬೇಕು. ಆ ಥರ ಕೆಲಸ ಮಾಡ್ರಿ, ಅವಾಗ ನಿಮ್ಮ ಅಪ್ಪಯ್ಯ ಸುಮ್ಮನಾಗ್ತಾರೆ. ಸರಿ, ಒಂಬಕ್ಕಿಕ್ಕ ಬರ್ತೀನಿ, ಕೂಕೊಂಡಿರ್ರಿ. ಅಪ್ಪ ಮೆಚ್ಚುವಂತ ಕೆಲಸ ಅಂದ್ರೆ ಏನ್ ಮಾಡೋಣ ಪುಷ್ಪ? ಏನ್ ಮಾಡಿದ್ರು ಅಪ್ಪನಿಗಂತೂ ಇಷ್ಟ ಆಗಲ್ಲ. ಯೋಚನೆ ಮಾಡೋಣ ಇರಕ್ಕ. ಏನಾದ್ರೂ ಒಂದು ಮಾಡ್ಲೇಬೇಕು, ಅಪ್ಪನ ಮೆಚ್ಚಿಸ್ಬೇಕು ಅಂದ್ರೆ ನಾವಿಬ್ರು ಸೇರ್ಕೊಂಡು. ಹೌದೌದು, ಅಪ್ಪನ ಮೆಚ್ಚಿಸ್ಲೇಬೇಕು ನಾವು. ಇಲ್ಲಾಂದ್ರೆ ನನಗೂ ಕಷ್ಟ, ನಿನಗೂ ಕಷ್ಟ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.